ಹಾಯ್ ಸ್ನೇಹಿತರೆ, ಸಿನಿಮಾ ಸ್ಯಾಂತೆಗೆ ನಿಮಗೆಲ್ಲ ಸ್ವಾಗತ. ಕಿಚ್ಚ ಸುದೀಪ್ ಅವರ ಕುಟುಂಬದಿಂದ ಬರುತ್ತಿರುವ ಹೊಸ ಪ್ರತಿಭೆ ಸಂಚಿತ್ ಸಂಜೀವ್ ಅಭಿನಯದ ಮ್ಯಾಂಗೋ ಪಚ್ಚ ಎಂದು ಬಿಡುಗಡೆಯಾಗಿದೆ. ಟ್ರೇಲರ್ ಮತ್ತು ಪ್ರೊಮೋಗಳಿಂದ ಸಾಕಷ್ಟು ಕುತೂಹಲ ಮೂಡಿಸಿದ್ದ ಈ ಸಿನಿಮಾ ನಿಜವಾಗಿಯೂ ಆ ನಿರೀಕ್ಷೆಗಳನ್ನು ತಲುಪುತ್ತದೆಯಾ? ಥಿಯೇಟರ್ನಲ್ಲಿ ನೋಡಲು ವರ್ತಿದೆಯಾ? ನನ್ನ ಅಭಿಪ್ರಾಯ ಏನು ಅನ್ನೋದನ್ನು ಈ ರಿವ್ಯೂನಲ್ಲಿ ಹೇಳ್ತೀನಿ. ಸಿನಿಮಾ ಮೈಸೂರಿನ ಹಿನ್ನೆಲೆಯಲ್ಲಿ ಸಾಗುವ ಕ್ರೈಮ್ ಡ್ರಾಮಾ. ಸಾಮಾನ್ಯ ಬದುಕು ನಡೆಸುತ್ತಿರುವ ಒಬ್ಬ ಯುವಕ ಪರಿಸ್ಥಿತಿಗಳ ಕಾರಣದಿಂದ ಅಪರಾಧ ಜಗತ್ತಿನೊಳಗೆ ಕಾಲಿಡ್ತಾನೆ. ಅಲ್ಲಿಂದ ಅವನ ಜೀವನ ಯಾವ ದಿಕ್ಕಿಗೆ ಸಾಗುತ್ತದೆ, ಅವನ ಕನಸುಗಳು ಮತ್ತು ಆಸೆಗಳು ಅವನನ್ನು ಎಲ್ಲಿಗೆ ಕರೆದೊಯ್ಯುತ್ತವೆ ಎಂಬುದರ ಸುತ್ತ ಕತೆ ಕಟ್ಟಲಾಗಿದೆ. ಮೊದಲಿಗೆ ಚಿತ್ರದ ಪಾಸಿಟಿವ್ ಅಂಶದ ಬಗ್ಗೆ ಹೇಳೋದಾದರೆ ಇದರ ರನ್ ಟೈಮ್. ಕೇವಲ 1 ಗಂಟೆ 35 ನಿಮಿಷಗಳ ಸಿನಿಮಾ ಆಗಿರುವುದರಿಂದ ಕತೆ ಹೆಚ್ಚು ಎಳೆಯದೆ ನೇರವಾಗಿ ವಿಷಯಕ್ಕೆ ಬರುತ್ತದೆ. ಕೆಲವು ಸೀನುಗಳು ತುಂಬಾ ವೇಗವಾಗಿ ಸಾಗಿದರೂ ಬೋರ್ ಅನ್ನಿಸುವ ಕ್ಷಣಗಳು ಹೆಚ್ಚು ಇಲ್ಲ. ನಿರ್ದೇಶಕ ವಿವೇಕ್ ಪ್ರಕಾಶ್ ಅವರ ಮೊದಲ ಪ್ರಯತ್ನ ಅಂತ ನೋಡಿದ್ರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳಬಹುದು. ಕತೆಯನ್ನು ಹೆಚ್ಚು ಕನ್ಫ್ಯೂಸ್ ಮಾಡದೆ ಸರಳವಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಕೆಲವೆಡೆ ಇನ್ನಷ್ಟು ಆಳವಾಗಿ ಹೋಗಬಹುದಿತ್ತು ಅನ್ನಿಸ್ತು, ಆದರೂ ಒಟ್ಟಾರೆ ಹಿಡಿತ ಕಳೆದುಕೊಂಡಿಲ್ಲ. ಸಂಚಿತ್ ಸಂಜೀವ್ ಬಗ್ಗೆ ಮಾತನಾಡೋದಾದರೆ ಡೆಬ್ಯೂ ಸಿನಿಮಾದಲ್ಲೇ ಆತ್ಮವಿಶ್ವಾಸ ತೋರಿಸಿದ್ದಾರೆ. ಸ್ಕ್ರೀನ್ ಮೇಲೆ ಅವರ ಪ್ರೆಸೆನ್ಸ್ ಚೆನ್ನಾಗಿದೆ. ಆಕ್ಷನ್, ಆಟಿಟ್ಯೂಡ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಪಾತ್ರಕ್ಕೆ ಸೂಟ್ ಆಗಿದೆ. ಉಳಿದ ಕಲಾವಿದರ ಪಾತ್ರಗಳು ಕೂಡ ಕತೆಗೆ ಬೆಂಬಲ ನೀಡುತ್ತವೆ. ಆದರೆ ಸಿನಿಮಾದ ವೇಗದ ಕಾರಣದಿಂದ ಕೆಲವು ಪಾತ್ರಗಳ ಬ್ಯಾಕ್ ಸ್ಟೋರಿ ಮತ್ತು ಇಮೋಷನಲ್ ಕನೆಕ್ಷನ್ ಸ್ವಲ್ಪ ಕಡಿಮೆ ಅನಿಸುತ್ತದೆ. ಈ ಸಿನಿಮಾದ ದೊಡ್ಡ ಹೈಲೈಟ್ ಅಂದರೆ ತಾಂತ್ರಿಕ ವಿಭಾಗ. ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಲವಾರು ದೃಶ್ಯಗಳಿಗೆ ಜೀವ ತುಂಬುತ್ತದೆ. ಕೆಲವು ಎಲಿವೇಶನ್ ಸೀನ್ಗಳು ಮ್ಯೂಸಿಕ್ನಿಂದಲೇ ಇನ್ನಷ್ಟು ಪರಿಣಾಮಕಾರಿಯಾಗುತ್ತವೆ. ಥಿಯೇಟರ್ನಲ್ಲಿ ಆ ಅನುಭವ ಚೆನ್ನಾಗಿ ವರ್ಕೌಟ್ ಆಗುತ್ತದೆ. ಛಾಯಾಗ್ರಹಣ ಕೂಡ ಚಿತ್ರದ ಮತ್ತೊಂದು ಪ್ಲಸ್ ಪಾಯಿಂಟ್. ಹಳೆಯ ಮೈಸೂರಿನ ವಾತಾವರಣವನ್ನು ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಲೊಕೇಶನ್ಗಳು ಮತ್ತು ಫ್ರೇಮ್ಗಳು ಕತೆಯ ಮೂಡ್ಗೆ ಸರಿಯಾಗಿ ಹೊಂದಿಕೊಂಡಿವೆ. ಸಿನಿಮಾದಲ್ಲಿ ರಾ ಆಕ್ಷನ್, ಹಿಂಸಾತ್ಮಕ ದೃಶ್ಯಗಳು ಮತ್ತು ಕೆಲವು ಡಾರ್ಕ್ ಅಂಶಗಳಿರುವುದರಿಂದ ಇದು ಎಲ್ಲ ಪ್ರೇಕ್ಷಕರಿಗಿಂತ ಕ್ರೈಮ್ ಥ್ರಿಲ್ಲರ್ ಅಭಿಮಾನಿಗಳಿಗೆ ಹೆಚ್ಚು ಇಷ್ಟವಾಗುವ ಸಾಧ್ಯತೆ ಇದೆ. ನನ್ನ ಅಭಿಪ್ರಾಯದಲ್ಲಿ ಮ್ಯಾಂಗೋ ಪಚ್ಚ ಪರಿಪೂರ್ಣ ಸಿನಿಮಾ ಅಲ್ಲ. ಕೆಲವು ಪಾತ್ರಗಳಿಗೆ ಇನ್ನಷ್ಟು ಡೆಪ್ತ್ ಕೊಟ್ಟಿದ್ದರೆ ಪರಿಣಾಮ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಆದರೆ ವೇಗದ ಸ್ಕ್ರೀನ್ ಪ್ಲೇ, ಉತ್ತಮ ತಾಂತ್ರಿಕ ಗುಣಮಟ್ಟ ಮತ್ತು ಭರವಸೆ ಮೂಡಿಸುವ ನಾಯಕನ ಅಭಿನಯದಿಂದ ಸಿನಿಮಾ ಗಮನ ಸೆಳೆಯುತ್ತದೆ. ಒಟ್ಟಾರೆ ಹೇಳೋದಾದರೆ ಕ್ರೈಮ್ ಡ್ರಾಮಾ ಮತ್ತು ಗ್ಯಾಂಗ್ಸ್ಟರ್ ಜಾನ್ರ ಸಿನಿಮಾಗಳನ್ನು ಇಷ್ಟಪಡುವವರೆಗೆ ಇದು ಒಮ್ಮೆ ಥಿಯೇಟರ್ನಲ್ಲಿ ನೋಡಬಹುದಾದ ಸಿನಿಮಾ. ನೀವು ಸಿನಿಮಾ ನೋಡಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ರಿವ್ಯೂನಲ್ಲಿ ಮತ್ತೆ ಭೇಟಿಯಾಗೋಣ.